ನಾನು ಇವತ್ತು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡಬಹುದಾದ ಒಂದು ರೈಸ್ ಕ್ರೀಮ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಕ್ರೀಮ್ ಸ್ಪೆಷಲ್ ಏಕಂತ ಅಂದ್ರೆ ಇದರಲ್ಲಿ ರೈಸ್ ಜೊತೆ ಅಲೋವೆರಾ, ರೋಸ್ ವಾಟರ್, ಗ್ಲಿಸರಿನ್, ವಿಟಾಮಿನ್ ಇ ಇದೆಲ್ಲವನ್ನ ಹಾಕಿ ಮಾಡಿರೋದ್ರಿಂದ ಇದು ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಅಷ್ಟೇ ಅಲ್ಲದೆ ಸಾಫ್ಟ್ ಮತ್ತು ನಮ್ಗೆ ಯಂಗ್ ಲುಕ್ ಅನ್ನ ಕೊಡುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ ಮಾಡ್ತಿರುವಂತಹ ಕ್ರೀಮ್ ತುಂಬಾ ಸ್ಪೆಷಲ್ ಆಗಿದೆ. ಹಾಗೆ ಇದನ್ನ ಹೇಗ್ ಮಾಡೋದಂತ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲ ಬಾರಿ ನನ್ನ ಚಾನಲ್ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ವಾಯ್ಸ್ ಹೋಗಿದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಾಸ್ಮತಿ ರೈಸ್ ಅನ್ನ ಒಂದು ಸ್ವಲ್ಪ ತಗೊಂಡಿದ್ದೀನಿ. ನೀವು ಯಾವ ರೈಸ್ ಬೇಕಾದ್ರೂ ತಗೋಬಹುದು. ನಾನಿಲ್ಲಿ ಬಾಸ್ಮತಿ ರೈಸ್ ಅನ್ನ ತಗೊಂಡು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಆಗಿ ಇಲ್ಲಿ ಪೌಡರ್ ಮಾಡ್ಕೋಬೇಕಾಗತ್ತೆ. ನೀವು ಎಷ್ಟು ನೈಸ್ ಆಗಿ ಪೌಡರ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ಕ್ರೀಮ್. ಓಕೆ, ಇವಾಗ ನೀವು ಸಣ್ಣ ಕಣ್ಣಿನಲ್ಲಿ ಜರಡಿ ಮಾಡ್ಕೋಬೇಕು, ಯಾಕಂದ್ರೆ ಅಷ್ಟು ನೈಸ್ ಪೌಡರ್ ನಮ್ಗೆ ಸಿಗ್ಬೇಕಾಗತ್ತೆ ಕ್ರೀಮ್ ಬೇಸ್ ಮಾಡ್ಬೇಕಾದ್ರೆ. ಇಷ್ಟು ನಾನು ಇದರಿಂದ ಸಹಾಯದಿಂದ ಜರಡಿ ಮಾಡ್ಕೋತೀನಿ. ಅಷ್ಟು ಹಿಟ್ಟನ್ನ ಜರಡಿ ಮಾಡಿ ಇಟ್ಕೋತೀನಿ. ಯಾಕಂದ್ರೆ ತುಂಬಾ ಸ್ಮೂತ್ ಆಗಿ ಬರ್ಬೇಕು ಅಂದ್ರೆ ನಮ್ಗೆ ಅಕ್ಕಿ ಜರಿ ಇರುತ್ತಲ್ಲ, ಅದು ಕೈಗೆ ಜರಿ ಜರಿ ತರ ಸಿರ್ಬಾರ್ದು, ಅಷ್ಟು ಸ್ಮೂತ್ ಆಗಿ ಸಿಗ್ಬೇಕಾಗತ್ತೆ. ಹಾಗಾಗಿ ನಾವು ಈ ತರ ಜರಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ನಾನು ಜರಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನೀವು ಇದನ್ನ ನೆಕ್ಸ್ಟ್ ಯಾವ್ದಾದ್ರು ಫೇಸ್ ಪ್ಯಾಕಿಗೆಲ್ಲ ಯೂಸ್ ಮಾಡ್ಕೋಬಹುದು. ನಮ್ಗೆ ಇಷ್ಟು ಬೇಕಾಗಲ್ಲ ಕ್ರೀಮ್ ಮಾಡೋದಕ್ಕೆ, ಎಷ್ಟು ಬೇಕೋ ಅಷ್ಟೇನೆ ನಾವು ಇವಾಗ ಕ್ರೀಮ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರದಲ್ಲಿ ಇವಾಗ ನೀವು 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀರಾ ಅಂದ್ರೆ ಒಂದು 3 ಟೀ ಸ್ಪೂನ್ ಅಷ್ಟು ನೀರ್ ಬೇಕಾಗತ್ತೆ. ಸ್ವಲ್ಪ ಜಾಸ್ತಿನೇ ನೀರ್ ಹಾಕೋಬೇಕು, ಯಾಕಂದ್ರೆ ಅದು ಕ್ರೀಮ್ ಸ್ಟ್ರಕ್ಚರ್ ಬರ್ಬೇಕಂದ್ರೆ ಸ್ವಲ್ಪ ನೀರ್ ಕ್ವಾಂಟಿಟಿ ಜಾಸ್ತಿ ಇರಬೇಕು, ರೈಸ್ ಕ್ವಾಂಟಿಟಿ ಕಡಿಮೆ ಇರಬೇಕು. ಇವಾಗ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಒಂದು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡೆ. ಅದ್ರ ಜೊತೆಗೆ 1 ಗ್ಲಾಸ್ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಅದು ಕುದಿಯೋ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಅಂಟಾಗ್ಬಾರ್ದು ಮತ್ತೆ ಗಂಟು ಹಿಡಿಬಾರ್ದು. ಇಲ್ಲಿ ಎಷ್ಟು ನೀವು ಕೈ ಆಡಿಸ್ತಾನೆ ಇರ್ಬೇಕು. ಒಂದು 3-4 ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದನ್ನ. ಅದು ಬೆಂದು ಒಳ್ಳೆ ಕ್ರೀಮ್ ಸ್ಟ್ರಕ್ಚರಿಗೆ ಬರುತ್ತೆ, ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕ್ರೀಮ್ ಸ್ಟ್ರಕ್ಚರಿಗೆ ಬಂತು ಅಂದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಬೀಳ್ತಾ ಇರತ್ತೆ. ನಾವು ಸ್ಪೂನ್ ಅಲ್ಲೇ ನೋಡಿ ಈ ತರ ಮಾಡಿದಾಗ ಅದು ಬೀಳ್ಬೇಕು. ಈ ತರ ಆಯ್ತು ಅಂದ್ರೆ ನಮ್ಗಿದು ರೆಡಿ ಆಯ್ತಂತ ಹೇಳಿ. ತುಂಬಾ ಗಟ್ಟಿ ಆಗ್ಬಾರ್ದು, ನೀರಿನ ಅಂಶ ಇರ್ಬೇಕು. ಹಾಗಾಗಿ ನೀರ್ ಕ್ವಾಂಟಿಟಿ ನೋಡ್ಕೊಳ್ಳಿ. ಸ್ವಲ್ಪ ಏನಾದ್ರೂ ಕಡಿಮೆ ಆಯ್ತು, ಸ್ವಲ್ಪ ಡ್ರೈನೆಸ್ ಇದೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಮತ್ತೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ನಾನು ನೀರು ಕರೆಕ್ಟ್ ಆಗಿ ಹಾಕೊಂಡೆ, ಹಾಗಾಗಿ ಕ್ರೀಮ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಬಂತು. ಇವಾಗ ನೋಡಿ, ಇದನ್ನ ನೀವು ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ತುಂಬಾನೇ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದನ್ನ ಒಮ್ಮೆ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ನೀವು ಖಂಡಿತ ಯೂಸ್ ಮಾಡಿ. ಈ ರೈಸ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ, ರೈಸ್ ಅಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನ್ಯಾಚುರಲ್ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ ಸ್ಕಿನ್ನಿಗೆ. ಹಾಗೆ ಸನ್ ಟ್ಯಾನಿಂಗ್ ಅನ್ನ ಕೂಡ ಕಡಿಮೆ ಮಾಡುತ್ತೆ. ಇವಾಗ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಸೇರಿಸ್ಕೊಂಡೆ. ಒಂದು ಬೌಲ್ ತಗೊಂಡು ಆ ಬೌಲ್ ಅಲ್ಲಿ ಮತ್ತೆ 1-2 ಎಸಳು ಕೇಸರಿಯನ್ನ ಕೂಡ ಹಾಕೊಂಡೆ. ಈ ಅಲೋವೆರಾ ಜೆಲ್ ಹಾಕೋದ್ರಿಂದ ನಮ್ ಸ್ಕಿನ್ನಿಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಜೊತೆಗೆ ಪಿಂಪಲ್ಸ್ ಅಥವಾ ಆಕ್ನಿ ಮಾರ್ಕ್ ಕೂಡ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಹಾಗೆ ಡೀಪ್ ಹೈಡ್ರೇಷನ್ ಕೂಡ ಆಗಿರುತ್ತೆ, ಡ್ರೈ ಪ್ಯಾಚಸ್ ಕೂಡ ಹೋಗುತ್ತೆ. ಹಾಗಾಗಿ ನಾವಿಲ್ಲಿ ಅಲೋವೆರಾ ಜೆಲ್ ಅನ್ನ ಹಾಕೋಬೇಕಾಗತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ನಮ್ ಸ್ಕಿನ್ನಿಗೆ. ಅದ್ರ ಜೊತೆಗೆ ನಾವಿಲ್ಲಿ ಕೇಸರಿನ ಬಳಸಿದೇವಲ್ಲ 1-2 ಎಸಳು, ಅದು ಕೂಡ ಸ್ಕಿನ್ ಬ್ರೈಟ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಗ್ಲಿಸರಿನ್ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ತಗೊಂಡೆ. ಇದು ಸ್ಕಿನ್ನಿಗೆ ಮಾಯಿಶ್ಚರೈಸರ್ ಆಗಿ ಲಾಕ್ ಮಾಡುತ್ತೆ. ಜೊತೆಗೆ ಸಾಫ್ಟ್ನೆಸ್ ಆಗಿರ್ಬೋದು, ಸ್ಮೂತ್ನೆಸ್ ಕೊಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಡ್ರೈನೆಸ್ ಅನ್ನ ಇದು ಕಡಿಮೆ ಮಾಡುತ್ತೆ. ಮತ್ತೆ ಇಲ್ಲಿ ನಾನು ರೋಸ್ ವಾಟರ್ ಕೂಡ ಹಾಕೊಂಡೆ. ರೋಸ್ ವಾಟರ್ ಕೂಡ ಅಷ್ಟೇ ಎಲ್ಲಾ ರೀತಿಯಲ್ಲೂ ನಮ್ಮ ಸ್ಕಿನ್ನಿಗೆ ಗ್ಲೋನೆಸ್ ಆಗಿರ್ಬೋದು, ಪಿಂಪಲ್ಸ್ ಆಗದೆ ಇರುವಾಗೆ ಕಂಟ್ರೋಲ್ ಮಾಡೋದು, ಮತ್ತೆ ನ್ಯಾಚುರಲ್ ಟೋನರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಈ ರೋಸ್ ವಾಟರ್.
ಅದರ ಜೊತೆಗೆ ನಾನು ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಕೂಡ ಹಾಕೊಂಡಿದೆ. ಇದು ಸ್ಕಿನ್ ಗೆ ಆಂಟಿ ಏಜೆಂಟ್ ಆಗಿ ಸಪೋರ್ಟ್ ಮಾಡುತ್ತೆ. ಫೈನ್ ಲೈನ್ಸ್ ಅಥವಾ ವ್ರಿಂಕಲ್ಸ್ ಎಲ್ಲ ಕಡಿಮೆ ಮಾಡಲು ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗ್ಲಿಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಾನು ಮಾಡಿಟ್ಕೊಂಡಂತಹ ರೈಸ್ ಅನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಲ್ವಾ ರೈಸ್ ಇಂದ ಏನೆಲ್ಲ ಬೆನಿಫಿಟ್ಸ್ ಆಗತ್ತೆ ಅಂತ ಹೇಳಿ. ಪ್ರತಿಯೊಂದು ಐಟಮ್ಸ್ ನಮ್ಮ ಸ್ಕಿನ್ ಗೆ ನಾನು ಹಾಕಿರೋ ಐಟಮ್ಸ್ ಎಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸ್ಕಿನ್ ಗೆ ಹೆಲ್ಪ್ ಮಾಡುತ್ತೆ. ಈವನ್ ಸ್ಕಿನ್ ಟೋನ್ ಇರೋರು ಕೂಡ ಇದು ಯೂಸ್ ಮಾಡಿದ್ರೆ ತುಂಬಾ ನ್ಯಾಚುರಲ್ ಆಗಿ ನಿಮ್ ಸ್ಕಿನ್ ಟೋನ್ ಇರುತ್ತೆ. ಮತ್ತೆ pH ಬ್ಯಾಲೆನ್ಸ್ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಇದ್ರ ಜೊತೆಗೆ ನಾನು ಇಲ್ಲಿ 1-2-3 ಡ್ರಾಪ್ಸ್ ಬಾದಾಮಿ ಆಯಿಲ್ ಅನ್ನ ಕೂಡ ಸೇರಿಸ್ಕೊಂಡೆ. ಇದನ್ನ ಹಾಕಿದ್ರು ಕೂಡ ನಿಮ್ಮ ಸ್ಕಿನ್ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಹಾಕೋಬಹುದು. ಇದು ಓವರ್ ಆಲ್ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ ಸ್ಕಿನ್ ಬ್ರೈಟ್ನಿಂಗ್ ಮತ್ತೆ ನ್ಯಾಚುರಲ್ ಗ್ಲೋ ಇರುತ್ತೆ, ಹೈಡ್ರೇಷನ್ ಆಗಿರುತ್ತೆ, ಮಾಯಿಶ್ಚರೈಸರ್ ಬ್ಯಾಲೆನ್ಸ್ ಕೂಡ ಸಿಗತ್ತೆ, ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ವ್ರಿಂಕಲ್ಸ್ ಅನ್ನ ಆಗದೆ ಇರುವ ಹಾಗೆ ಕೇರ್ ಮಾಡುತ್ತೆ, ಫೋರ್ ಟೈಟ್ನಿಂಗ್ ಮತ್ತೆ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ, ಪಿಂಪಲ್ಸ್ ಆಗದೆ ಇರುವ ಹಾಗೆ ರೆಡ್ಯೂಸ್ ಮಾಡುತ್ತೆ. ಡೈಲಿ ಯೂಸ್ ಮಾಡಿದ್ರೆ ನಿಮ್ಗೆ ಸಾಫ್ಟ್ ಮತ್ತೆ ಗ್ಲೋನೆಸ್ ಸ್ಕಿನ್ ಫೇಸ್ ಅನ್ನ ನೀವು ನೋಡ್ಬೋದು. ತುಂಬಾ ಯೂಸ್ ಇದೆ ಫ್ರೆಂಡ್ಸ್, ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದನ್ನ ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಈ ರೀತಿ ಕ್ರೀಮ್ ಮಾಡಿ ಇಟ್ಕೊಂಡು ನೀವು 1 ವಾರದ ತನಕ ಯೂಸ್ ಮಾಡ್ಬೋದು. ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಸಂಡೇ ಮಾಡ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಸಂಡೇ ತನಕ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಹಾಗಾಗಿ ಫ್ರೆಶ್ ಆಗಿ ಸ್ವಲ್ಪನೇ 1 ವಾರಕ್ಕೆ ಆಗುವಷ್ಟೇನೆ ನೀವು ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ಕಂಪ್ಲೀಟ್ ಆಗಿ ನನ್ ಕ್ರೀಮ್ ರೆಡಿ ಆಗಿದೆ ನೋಡಿ. ಇದನ್ನ ನೀವು ನೈಟ್ ಮಲ್ಗುವಾಗ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಾರ್ನಿಂಗ್ ನಿಮ್ಗೆ ಗ್ಲೋ ಕೊಡುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವೇ ಬಂದು ನನ್ನ ವಿಡಿಯೋದಲ್ಲಿ ಕಮೆಂಟ್ ಹಾಕ್ತೀರಾ. ಇವಾಗ ಮಾರ್ಕೆಟಿನಲ್ಲೆಲ್ಲ ರೈಸ್ ಕ್ರೀಮ್ ಅಂತ ಸಿಗತ್ತೆ, ಅದಕ್ಕೆ 1000-1500 ರೂಪಾಯಿ ಎಲ್ಲ ಇರುತ್ತೆ. ಅಷ್ಟೆಲ್ಲ ಕೊಡುವ ಬದಲು ನೀವು ಮನೆಯಲ್ಲಿ ಸಿಂಪಲ್ ಆಗಿ ಈ ಕ್ರೀಮ್ ನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ, ನಿಮ್ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಚೇಂಜಸ್ ಅನ್ನ ಖಂಡಿತ ನೋಡ್ತೀರಾ ಫ್ರೆಂಡ್ಸ್. ಹಾಗೆ ನಿಮ್ಮ ಸ್ಕಿನ್ ಅಲ್ಲಿ ಗ್ಲಾಸಸ್ ಸ್ಕಿನ್ ಕೂಡ ಆಗತ್ತೆ, ಗ್ಲೋನೆಸ್ ಇರುತ್ತೆ ನೋಡಿ. ನಾನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಫೇಸ್ ವಾಶ್ ಮಾಡಿದಾಗ್ಲೂ ನನ್ನ ಸ್ಕಿನ್ ಗ್ಲೋನೆಸ್ ಹೇಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ನಾನು ಫೇಸ್ ನ ವಾಶ್ ಮಾಡ್ಕೊಂಡೆ, ವಾಶ್ ಮಾಡಿ ಆದ್ಮೇಲೆ ಇದನ್ನ ಅಪ್ಲೈ ಮಾಡ್ಕೊಂಡು ಈ ತರ ಹಚ್ಕೊಂಡು ನೀವು ಮಲ್ಕೋಬೇಕಾಗತ್ತೆ. ಮಲ್ಕೊಂಡು ಮರುದಿನ ನೀವು ನಾರ್ಮಲ್ ಆಗಿ ಹೇಗೆ ಫೇಸ್ ವಾಶ್ ಮಾಡ್ತೀರಾ ಅದೇ ತರ ಫೇಸ್ ವಾಶ್ ಮಾಡ್ಕೊಂಡು ಮಾಯಿಶ್ಚರೈಸರ್ ಅನ್ನ ಹಚ್ಕೊಳ್ಳಿ. ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವಿಲ್ಲಿ ಹಾಕಿರುವಂತಹ ಒಂದೊಂದು ಐಟಮ್ ಕೂಡ ನಮ್ ಸ್ಕಿನ್ ಗೆ ತುಂಬಾ ಒಳ್ಳೇದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಹಾಗೆ ನನ್ನ ವಾಯ್ಸ್ ಅಲ್ಲಿ ಸ್ವಲ್ಪ ಇರಿಟೇಷನ್ ಇರೋದ್ರಿಂದ ಕ್ಷಮೆ ಇರಲಿ. ಖಂಡಿತ ಇದನ್ನ ಬಳಸ್ಕೊಳ್ಳಿ, ಎಲ್ರೂ ಕೂಡ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.